Good morning, students. Today we discuss about the poem for a 5 years old. Actually, it is a poetry. It was written by Blair Adcock. See, we are moved to the once again. We recall the summary of this poem. Okay. The poem for a 5 years old tells us about the contradiction in our dealings. There is a difference between what we preach and what we really practice. ನೋಡಿ, ಈ ಫಾರ್ ಎ 5 years old ಅನ್ನುವಂತಹ ಒಂದು ಕವನದಲ್ಲಿ ನಮ್ಮ ಜೀವನದಲ್ಲಿ ಹೇಗೆ ನಾವು ವಿರೋಧ ಅಭ್ಯಾಸಗಳನ್ನು ನಡೆದುಕೊಳ್ತೀವಿ, ಹಾಗೆಯೇ ನಾವು ಕೊಡ್ತಕ್ಕಂತಹ ಉಪದೇಶಕ್ಕೂ ಹಾಗೂ ನಾವು ನಡೆದುಕೊಳ್ತಾ ಇರ್ತಕ್ಕಂತಹ ರೀತಿಗೂ ಎಷ್ಟು ವ್ಯತ್ಯಾಸಗಳಿದೆ ಅನ್ನೋದನ್ನು ನಾವು ಈ ಪೋಯಮಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಹಿಯರ್ ಇಸ್ ಎ 2 character, ದಟ್ ಈಸ್ ಎ ಮದರ್ ಆ್ಯಂಡ್ ಹರ್ ಚೈಲ್ಡ್. ಇಲ್ಲಿ ಒಬ್ಬಳು ತಾಯಿ ಮತ್ತು ಅವಳ ಮಗು ಬಗ್ಗೆ ಇಲ್ಲಿ ಕಂಡು ಬರ್ತಕ್ಕಂತಹ 2 ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರುತ್ತೆ. ಮದರ್ ಸೇಸ್ ಟು ಹರ್ 5 years old son that a snail is climbing up the windowsill into his room. ನೋಡಿ, ತಾಯಿ ತನ್ನ 5 ವರ್ಷದ ಮಗನಿಗೆ ಹೇಳ್ತಾ ಇದ್ದಾಳೆ, ರಾತ್ರಿ ಮಳೆ ಬಂದಾಗ ನಮ್ಮ ರೂಮಿನ ಕಿಟಕಿಯ ಮೇಲೆ ಒಂದು ಬಸವನ ಹುಳು ಏನಾಗ್ತಿತ್ತು, ಹರಿದು ಕೋಣೆಯ ಕಡೆಗೆ ಬರ್ತಾ ಇತ್ತು ಅಂತ ಮಾತನ್ನು ಹೇಳ್ತಾಳೆ. ಚೈಲ್ಡ್ ಆಸ್ಕ್ಡ್ ಹಿಸ್ ಮದರ್ ಟು ಕಾಲ್ ಹಿಮ್ ಟು ಸಿ. ಆಗ ಮಗು ಹೇಳುತ್ತೆ, ಇನ್ನೊಮ್ಮೆ ಬಂದಾಗ ನನ್ನನ್ನು ಕರಿ, ನಾನು ಅದನ್ನು ನೋಡಬೇಕು ಅಂತ ಹೇಳುತ್ತೆ. ಶಿ ಎಕ್ಸ್ಪ್ಲೈನ್ ಹಿಮ್ ದಟ್ ಶಿ ಈಸ್ ಅನ್ಕೈಂಡ್ ಟು ಲೀವ್ ಸ್ನೈಲ್ ಅದರ್ ಬಿಕಾಸ್ ಇಟ್ ಮೇ ಕ್ರಾವಲ್ ಆನ್ ದ ಫ್ಲೋರ್. ಆಗ ತಾಯಿ ಹೇಳ್ತಾಳೆ, ಯಾರು ಅದು ನೆಲದ ಮೇಲೆ ಹರಿತಾ ಇದ್ದಂಥ ಸಂದರ್ಭದಲ್ಲಿ ಅದನ್ನು ತುಳಿಬೋದು. ಸೊ ದೇ ಡಿಸೈಡೆಡ್ ಟು ಟೇಕ್ ಕೇರ್ ದ್ಯಾಟ್ ನೋ ಒನ್ ಈಸ್ ಸ್ಕ್ವಾಶಸ್ ಇಟ್. ಹೀಗೆ ಅವ್ರೇನು ಮಾಡ್ತಾರೆ, ಯಾರೊಬ್ಬರು ಸಹ ಅದನ್ನು ತುಳಿದು ಅದಕ್ಕೆ ಪ್ರಾಣವನ್ನು ಹಾನಿ ಮಾಡಬಾರ್ದು ಅಂತ ಹೇಳಿ ಡಿಸೈಡನ್ನು ಮಾಡ್ಕೊಂಡ್ಬಿಟ್ಟು ತಾಯಿ ಹೇಳ್ತಾಳೆ ಮಗುವಿಗೆ, ಯು ಕ್ಯಾನ್ ಕ್ಯಾರಿ ದ ಸ್ನೈಲ್ ಔಟ್ಸೈಡ್ ದ ಕೇರ್ಫುಲಿ ಟು ಲೀವ್ ಇಟ್ ಆನ್ ದ ಡ್ಯಾಫಡಿಲ್ ಟು ಈಟ್. ಸೊ ಮಗು, ನೀನು ಏನು ಮಾಡಂದರೆ ಅದನ್ನು ಯಾರಾದರೂ ತುಳಿದು ಬಿಟ್ಟಾರು, ಹಾಗಾಗಿ ಏನು ಮಾಡು, ಅದನ್ನು ಕೇರ್ಫುಲ್ಲಾಗಿ ತಗೊಂಡೋಗಿ ಡ್ಯಾಫಡಿಲ್ ಗಿಡದ ಬಳಿ ಬಿಟ್ಟು ಬಾ, ಅದು ಎಲೆಗಳನ್ನು ತಿಂದ್ಕೊಂಡು ಇರಲಿ ಅಂತ ಹೇಳಿಬಿಟ್ಟು ತಾಯಿಯ ಮಾತನ್ನು ಹೇಳ್ತಾಳೆ. ಚೈಲ್ಡ್ ಲರ್ನ್ಸ್ ಜೆಂಟಲ್ನೆಸ್. ಹಿಸ್ ಕ್ಯಾರೆಕ್ಟರ್ ಈಸ್ ಮೌಲ್ಡೆಡ್ ಬೈ ಹಿಸ್ ಮದರ್ ಕೈಂಡ್ ವರ್ಡ್ಸ್. ಹಿ ಡಸ್ ನಾಟ್ ಅಪೋಸ್ಡ್ ಹಿಸ್ ಮದರ್ ಅಡ್ವೈಸ್. ಸೊ ನೋಡಿ, ಮಗು ಏನು ಮಾಡುತ್ತೆ, ತನ್ನ ತಾಯಿಯ ಮಾತುಗಳನ್ನು ಕೇಳಿಸ್ಕೊಳತ್ತೆ, ಹಾಗೆಯೇ ಆತನಲ್ಲಿ ಕರುಣಾ ಮನೋಭಾವ ಅನ್ನೋದೇನಾಗುತ್ತೆ, ಹುಟ್ಕೊಳ್ತಾ ಹೋಗುತ್ತೆ. ಅವನ ತಾಯಿಯ ಮಾತುಗಳನ್ನು ಯಾವತ್ತೂ ಸಹ ವಿರೋಧಿಸ್ತಿರಲಿಲ್ಲ. ಇಟ್ ಡಸ್ ನಾಟ್ ಇಮಿಟೇಟ್ ಹಿಸ್ ಮದರ್ ಬಿಹೇವಿಯರ್ ಟು ಟ್ರೀಟಿಂಗ್ ಅದರ್ ಆ್ಯನಿಮಲ್ಸ್. ತಾಯಿ ತನ್ನ ನಡವಳಿಕೆನೇ ಒಂದಾದರೆ ಅವಳು ಮಾಡೋದೇ ಏನಾಗಿರುತ್ತೆ, ಒಂದಾಗಿರುತ್ತೆ. ಆದರೆ ಮಗನಿಗೆ ತಾಯಿಯ ನಡವಳಿಕೆ ಮೇಲೆ ಬಹಳಷ್ಟು ನಂಬಿಕೆ ಅನ್ನೋದು ಇರುತ್ತೆ. ನೋಡಿ, ಇಷ್ಟೆಲ್ಲ ಒಂದು ಸ್ನೈಲ್ನ ಬಗ್ಗೆ ಕರುಣೆಯ ಮಾತುಗಳನ್ನು ಆಡ್ತಕ್ಕಂಥ ತಾಯಿ, ಆದರೆ ಅವಳು ನಿಜ ಜೀವನದಲ್ಲಿ ಏನು ಮಾಡ್ತಾಳೆ, ಕ್ರೂರವಾಗಿ ನಡ್ಕೊತಾಳೆ. ಹಾಗಾದರೆ ಏನು ಮಾಡ್ತಾಳೆ, ಶಿ ಹ್ಯಾಡ್ ಟ್ರ್ಯಾಪ್ಡ್ ಮೈಸ್, ಇಲಿಗಳನ್ನು ಹಿಡಿದು ಕೊಲ್ತಾಳೆ. ಶಾಟ್ ದ ವೈಲ್ಡ್ ಬರ್ಡ್ಸ್, ಹಾಗೆಯೇ ಪಕ್ಷಿಗಳನ್ನು ಗುಂಡಿಕ್ಕಿ ಕೊಲ್ತಾಳೆ. ಆ್ಯಂಡ್ ರೋನ್ಡ್ ಹೀಸ್ ಕಿಟನ್, ಹಾಗೆಯೇ ಬೆಕ್ಕಿನ ಮರಗಳನ್ನು ನೀರಿನಲ್ಲಿ ಎದ್ದಿ ಸಾಯಿಸ್ತಾಳೆ. ಶಿ ಬೀಟ್ರೇಡ್ ಹಿಸ್ ಕ್ಲೋಸೆಸ್ಟ್ ರಿಲೇಟಿವ್ಸ್ ಆ್ಯಂಡ್ ಪರ್ವೇವ್ ದ ಹಾರ್ವೆಸ್ಟ್ ಕೈಂಡ್ ಟು ದ ಟ್ರೂತ್ ಟು ಅದರ್ಸ್. ಹಾಗೆಯೇ ಹತ್ತಿರದ ಸಂಬಂಧಿಕರಿಗೆ ಏನು ಮಾಡ್ತಾಳೆ, ದ್ರೋಹವನ್ನು ಮಾಡ್ತಕ್ಕಂತಹ ಕೆಲಸವನ್ನು ಮಾಡ್ತಾಳೆ. ಹಾಗೆ ಅವರನ್ನು ತಪ್ಪು ದಾರಿಗೆ ಎಳಿತಕ್ಕಂತಹ ಕೆಲಸವನ್ನು ಸಹ ಅವಳು ಮಾಡ್ತಾಳೆ. ಬಟ್ ಇಷ್ಟೆಲ್ಲ ಕೆಟ್ಟ ಕೆಲಸಗಳನ್ನು ಮಾಡ್ತಕ್ಕಂಥ ಅವನ ತಾಯಿ, ಶಿ ಆಸ್ಕ್ ಹರ್ ಸನ್ ಟು ಶೋ ಕೈಂಡ್ನೆಸ್ ಟು ಸ್ನೈಲ್. ಹೀಗೆ ಬೇರೆಯವ್ರ ಜೊತೆ ಕರುಣೆ ಇಲ್ಲದೆ ನಡೆದುಕೊಳ್ಳುವಂತಹ ತಾಯಿ ಮಗನಿಗೆ ಒಂದು ಬಸವನ ಹುಳುವಿನ ಬಗ್ಗೆ ಕರುಣೆಯನ್ನು ತೋರು ಅಂಥೇಳಿ ಹೇಳ್ಕೊಡೋದನ್ನು ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಶಿ ರಿಗ್ರೆಟ್ಸ್ ಹರ್ ಆ್ಯಕ್ಷನ್. ಆ್ಯಸ್ ಎ ಮದರ್ ಶಿ ವಾಂಟೆಡ್ ಟು ಟೀಚ್ ಹಿಮ್ ಕೈಂಡ್ನೆಸ್.
ಇವಳು ಬೇರೆ ಪ್ರಾಣಿಗಳೊಂದಿಗೆ ಹೇಗೆ ಅನ್ಕೈಂಡಾಗಿ ನಡ್ಕೊಂಡು ಸಹ ತಾನೊಬ್ಬಳು ತಾಯಿಯಾಗಿ ಮಗನಿಗೆ ಕರುಣೆಯ ಮನೋಭಾವದ ಬಗ್ಗೆ ಪಾಠವನ್ನು ಮಾಡ್ತಾ ಇದ್ದಾಳೆ. ಶಿ ಕನ್ಸೋಲ್ಡ್ ಹರ್ ಸೆಲ್ಫ್ ಬೈ ಶೋಯಿಂಗ್ ಕೈಂಡ್ನೆಸ್ ಟು ಸನ್. ಸೊ ಸಿ ಹಿಯರ್ ಶಿ ಕನ್ಸೋಲ್ಡ್ ಹರ್ ಸೆಲ್ಫ್ ಬೈ ಶೋಯಿಂಗ್ ದ ಕೈಂಡ್ನೆಸ್ ಟು ಸೆಲ್. ಅಂದರೆ ಮಗನಿಗೆ ಏನು ಮಾಡ್ತಾಳೆ, ಹೇಳ್ತಾಳೆ, ಕರುಣಾ ಮನೋಭಾವವನ್ನು ನೀನು ತೋರಬೇಕು ಅನ್ನೋ ಮಾತುಗಳನ್ನು ಹೇಳ್ತಿದ್ದಾಳೆ. ಚಿಲ್ಡ್ರನ್ಸ್ ಆರ್ ಇನ್ನೋಸೆಂಟ್. ನಮಗೆ ಗೊತ್ತಿದೆ ಮಕ್ಕಳು ಅಂತ ಹೇಳಿದ್ರೆ ಅವರು ತುಂಬಾ ಮುಗ್ಧರು. ಫಾರ್ ದೆಮ್ ದೆರ್ ಈಸ್ ನನ್ ಈಕ್ವಲ್ ಟು ದೇರ್ ಮದರ್. ನೋಡಿ, ಮಕ್ಕಳು ಅಂತ ಹೇಳಿದ್ರೆ ಮುಗ್ಧತೆ ಇದ್ದಂತೆ ಅಲ್ವಾ. ಅವರಿಗೆ ಯಾವುದೇ ರೀತಿಯ ವಿಷಯಗಳು ಗೊತ್ತಿರೋದಿಲ್ಲ. ತನ್ನ ತಾಯಿ ಹೇಳೋದೇ ಏನಾಗಿರುತ್ತೆ, ಅವುಗಳಿಗೆ ವೇದವಾಕ್ಯ ಆಗಿರುತ್ತೆ. ತನ್ನ ತಾಯಿಯ ಮಾತುಗಳನ್ನು ನಾವು ತೆಗೆದುಹಾಕೋದಿಲ್ಲ. ದೇ ಫಾಲೋ ದೇರ್ ಮದರ್ ಈಸ್ ವರ್ಡ್ಸ್. ಪ್ರತಿಯೊಂದು ಮಗುವು ಸಹ ತನ್ನ ತಾಯಿಯನ್ನು ಏನು ಮಾಡುತ್ತೆ, ಅನುಸರಿಸ್ಕೊಂಡು ಹೋಗುತ್ತೆ. ವಿ ಕ್ಯಾನ್ ಮೌಲ್ಡ್ ದ ಕ್ಯಾರೆಕ್ಟರ್ ಆಫ್ ದ ಚಿಲ್ಡ್ರನ್ ಬೈ ಪ್ರಾಪರ್ ಗೈಡೆನ್ಸ್. ಹೀಗೆ ಒಬ್ಬಳು ತಾಯಿ ಆದಂಥವಳು ಏನು ಮಾಡಬೇಕು, ತನ್ನ ಆ್ಯಕ್ಷನ್ಸ್ಗಳನ್ನು, ತನ್ನ ಕ್ರಿಯೆಗಳ ಮೂಲಕ ಏನು ಮಾಡಬೇಕು. ನೋಡಿ, ಪ್ರತಿಯೊಬ್ಬ ತಾಯಿ ನಡೆದುಕೊಳ್ಳುವಂಥ ಕ್ರಿಯೆಯನ್ನು ಮಗು ಅವಲಂಬಿಸಿರೋದ್ರಿಂದ ಉತ್ತಮವಾಗಿರ್ತಕ್ಕಂಥ ಗೈಡೆನ್ಸನ್ನು ಕೊಡಬೇಕು ಅನ್ನೋದನ್ನು ನಾವು ಈ ಪೊಯಮಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ದಿಸ್ ಈಸ್ ಅಬೌಟ್ ದ ಸಮ್ಮರಿ ಆಫ್ ದ ಪೊಯಮ್ ಫಾರ್ ಎ 5 years old. We move to the exercise activity. See one main, answer the following questions and share your response with the partners. See student, up to 1 to 5. These are the 1 marks question. Okay, let's move to the question. The first question, name the creature mentioned in the poem. ಇಲ್ಲಿ ಯಾವ ಒಂದು ಜೀವಿಯ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಕೇಳಿದರೆ, ಇದಕ್ಕೆ ಈ ಫಸ್ಟ್ ಒಂದು ಕ್ವಶನಿಗೆ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ, ಯಾವುದ್ರ ಬಗ್ಗೆ ಹೇಳ್ತಿದ್ದಾರೆ ಈ ಪೊಯಮಲ್ಲಿ, ಯಾವ ಜೀವಿ ಬಗ್ಗೆ ಹೇಳ್ತಿದ್ದಾರೆ? ಅಬೌಟ್ ದ ಸ್ನೈಲ್. ಸ್ನೈಲ್ ಈಸ್ ಮೆನ್ಷನ್ಡ್ ಇನ್ ದ ಪೊಯಮ್. ಈ ಪೊಯಮಲ್ಲಿ ಬಸವನ ಹುಳುವಿನ ಬಗ್ಗೆ ಹೇಳ್ತಾ ಇದ್ದಾರೆ. ಸೆಕೆಂಡ್ ಕ್ವಶನ್, ಹೂ ಡು ಯು ಥಿಂಕ್ ಈಸ್ ದ ಸ್ಪೀಕರ್? ಈ ಪೊಯಮಲ್ಲಿ ಹೇಳ್ತಾ ಇರುವಂಥವ್ರು ಯಾರು ಅಂತ ಕೇಳಿದರೆ, ಮದರ್ ಈಸ್ ದ ಸ್ಪೀಕರ್ ಅಲ್ವಾ. ಮದರ್ ಹೇಳ್ತಾ ಇದ್ದಾಳೆ, ಮಗು ಕೇಳ್ತಾ ಇದೆ. ಹಿಯರ್ ದ ಸ್ಪೀಕರ್ ಈಸ್ ಮದರ್ ಆ್ಯಂಡ್ ದ ಲಿಸ್ನರ್ ಈಸ್ ಎ ಚೈಲ್ಡ್. ಓಕೆ, ಸೊ ಇಲ್ಲಿ ಪ್ರಶ್ನೆ ಸ್ಪೀಕರ್ ಯಾರು ಅಂತ ಕೇಳಿರೋದ್ರಿಂದ ನಾವೇನು ಉತ್ತರ ಬರೀಬೇಕಾಗತ್ತೆ? ಮದರ್ ಅಂತ ಬರೀಬೇಕಾಗತ್ತೆ. ನೆಕ್ಸ್ಟ್ ದ ಥರ್ಡ್ ಕ್ವಶನ್, ಹೂ ಈಸ್ ದ ಸ್ಪೀಕರ್ ಅಡ್ರೆಸ್ಸಿಂಗ್? ಇಲ್ಲಿ ಸ್ಪೀಕರ್ ಅವರು ಯಾರಿಗೆ ಹೇಳ್ತಾ ಇದ್ದಾರೆ ಅಂತ ಕೇಳಿದರೆ, ಸ್ಪೀಕರ್ ಈಸ್ ಅಡ್ರೆಸ್ಸಿಂಗ್ ಹರ್ ಚೈಲ್ಡ್. ಸ್ಪೀಕರ್ ಅವರು ತನ್ನ ಮಗುವಿಗೆ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ದ ಫೋರ್ತ್ ಕ್ವಶನ್, ವಾಟ್ ಡಸ್ ದ ಚೈಲ್ಡ್ ವಾಂಟ್ ಹಿಸ್ ಮದರ್ ಟು ಸಿ? ಮಗು ತಾಯಿಗೆ ನಾನು ಏನನ್ನು ನೋಡಬೇಕು ಅಂತ ಹೇಳುತ್ತೆ ಅಂತ ಫೋರ್ತ್ ಕ್ವಶನ್ ಕೇಳಿದರೆ, ದ ಚೈಲ್ಡ್ ವಾಂಟ್ಸ್ ಹಿಸ್ ಮದರ್ ಟು ಸಿ ದ ಸ್ನೈಲ್. ಮಗು ತಾಯಿ ಹತ್ರ ನಾನು ಬಸವನ ಹುಳುವನ್ನು ನೋಡಬೇಕು ಅಂತೇಳಿ ಹೇಳುತ್ತೆ. ಆ್ಯಂಡ್ ದ ಫಿಫ್ತ್ ಕ್ವಶನ್, ವಾಟ್ ಡಸ್ ದ ಮದರ್ ಟೆಲ್ ದ ಚೈಲ್ಡ್? ತಾಯಿ ಮಗುವಿಗೆ ಏನನ್ನು ಹೇಳಿಕೊಡ್ತಾಳೆ ಅಂತ ಕೇಳಿದರೆ, ಅದಕ್ಕೆ ಆನ್ಸರು, ಮದರ್ ಸೇಸ್ ದ ಚೈಲ್ಡ್ ದಟ್ ಇಟ್ ವುಡ್ ಬಿ ಅನ್ಕೈಂಡ್ ಟು ಲೀವ್ ಇಟ್ ದೇರ್. ಮಗುವಿಗೆ ತಾಯಿ ಕರುಣಾ ಮನೋಭಾವವನ್ನು ಬಗ್ಗೆ ಪರಿಚಯನ ಮಾಡ್ಕೊಳ್ತಾ ಇದ್ದಾಳೆ. ಸ್ನೈಲನ್ನು ತಗೊಂಡೋಗಿ ಕೇರ್ಫುಲ್ಲಾಗಿ ಒಂದು ಸೇಫ್ ಜಾಗಕ್ಕೆ ಬಿಟ್ಟು ಬಾ ಅಂಥೇಳಿ ತಾಯಿ ಏನು ಮಾಡ್ತಾಳೆ, ಮಗುವಿಗೆ ಹೇಳ್ತಾ ಇದ್ದಾರೆ. ಓಕೆ, ದಿಸ್ ಈಸ್ ಅಬೌಟ್ ದ ಕ್ವಶನ್ ಆಫ್ ಫಸ್ಟ್ ಮೈನ್. ಆ್ಯಂಡ್ ದ ನೆಕ್ಸ್ಟ್ ವಿ ಆರ್ ಗೋ ಟು ದ ಸೆಕೆಂಡ್ ಮೈನ್. Okay, actually these are the 2 marks question. Okay, the first question, why does the mother say a kind of faith prevails? ತಾಯಿ ಕರುಣಾ ಮನೋಭಾವದ ಬಗ್ಗೆ ಮಗುವಿಗೆ ಯಾವ ರೀತಿಯಾಗಿ ಹೇಳ್ಕೊಡ್ತಾ ಇದ್ದಾಳೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಯಾಕೆ ಹೇಳ್ಕೊಡ್ತಾಳೆ? ಕರುಣೆಯ ಬಗ್ಗೆ ಮಗುವಿಗೆ ಯಾಕೆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾಳೆ ಅನ್ನೋದು ಫಸ್ಟ್ ಕ್ವಶನ್. ಇದಕ್ಕೆ ಆನ್ಸರ್, ಮದರ್ ಸೇಸ್ ಟು ಹರ್ ಸನ್ ಟು ಶೋ ಕೈಂಡ್ನೆಸ್ ಟು ಸೈಲ್. ತಾಯಿ ಮಗುವಿಗೆ ಹೇಳ್ತಾ ಇದ್ದಾಳೆ ಏನಂತ, ನೀನು ಬಸವನ ಹುಳುವಿನ ಬಗ್ಗೆ ಕರುಣೆಯನ್ನು ತೋರಬೇಕು. ದೆ ಮಸ್ಟ್ ಟೇಕ್ ಕೇರ್ ಆಫ್ ಸ್ನೈಲ್ ಸೋ ದಟ್ ನೋ ಒನ್ ವುಡ್ ಸ್ಕ್ವಾಶಸ್ ಇಟ್. ನೀನು ಏನು ಮಾಡಬೇಕು, ಬಸವನ ಹುಳುವಿನ ಬಗ್ಗೆ ಕೇರ್ ಮಾಡಬೇಕು, ಯಾರೊಬ್ಬರೂ ಸಹ ಅದನ್ನು ತುಳಿಬಾರ್ದು, ಹಾಗೆ ನೋಡ್ಕೋಬೇಕು. ಶಿ ಆಸ್ಕ್ಸ್ ಹಿಮ್ ಟು ಕ್ಯಾರಿ ದ ಸ್ನೈಲ್ ಔಟ್ಸೈಡ್ ಕೇರ್ಫುಲಿ ಟು ಲೀವ್ ಇಟ್ ಆನ್ ಎ ಡ್ಯಾಫೋಡಿಲ್ ಟು ಈಟ್. ನೋಡಿ, ಶಿ ಆಸ್ಕ್ ಹಿಮ್ ಟು ಕ್ಯಾರಿ ದ ಸ್ನೈಲ್ಸ್. ಆ ಬಸವನ ಹುಳುವನ್ನು ನೀನು ತೊಗೊಂಡು ಹೋಗಬೇಕು. ಎಲ್ಲಿ? ಔಟ್ಸೈಡ್, ಹೊರಗಡೆ ಏನು ಮಾಡು, ತೊಗೊಂಡು ಹೋಗು, ಕೇರ್ಫುಲ್ಲಾಗಿ ತೊಗೊಂಡೋಗು. ಅದನ್ನು ಡ್ಯಾಫೋಡಿಲ್
ಗಿಡದ ಬಳಿ ಏನು ಮಾಡೋದನ್ನು ಬಿಡು ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾಳೆ. ಶಿ ಮೌಲ್ಡ್ಸ್ ಇನ್ ಹರ್ ಸನ್ ಟು ಕ್ಯಾರೆಕ್ಟರ್ ಆಫ್ ಜೆಂಟಲ್ನೆಸ್ ಓನ್ಲಿ ಬೈ ದ ವರ್ಡ್ಸ್ ಬೈ ನಾಟ್ ಬೈ ಪ್ರಾಕ್ಟೀಸ್. ಈ ರೀತಿಯಾಗಿ ಮಗು ತಾನು ಹೇಳ್ದಂತೆ ಮಾಡೋ ಹಾಗೆ ಮಗುವಿನಲ್ಲಿ ಕರುಣಾ ಮನೋಭಾವನ ತುಂಬ್ತಾಳೆ. ಆದರೆ ಅವಳು ಏನು ಮಾಡೋದಿಲ್ಲ, ಅದನ್ನು ಯಾವುದನ್ನು ಸಹ ಪ್ರಾಕ್ಟೀಸನ್ನು ಮಾಡಿರೋದಿಲ್ಲ. ಅಂದರೆ ಅವಳ ಲೈಫಲ್ಲಿ ಅದು ಯಾವುದೂ ಸಹ ಚಾಲ್ತಿಯಲ್ಲಿ ಇರೋದಿಲ್ಲ. ಸೊ ಶಿ ಸೇಸ್ ಎ ಕೈಂಡ್ನೆಸ್ ಟು ಫೇತ್ ಪ್ರಿವೇಲ್ಸ್. ಇಲ್ಲಿ ಇಷ್ಟೆಲ್ಲ ಕರುಣಾ ಮನೋಭಾವನ ತಿಳಿಸುವಂಥ ತಾಯಿ ತನ್ನ ಜೀವನದಲ್ಲಿ ಏನು ಮಾಡೋದಿಲ್ಲ, ಅವಳು ಅಂತಹ ಮನೋಭಾವನೆಯನ್ನು ಇಟ್ಕೊಂಡಿರೋದಿಲ್ಲ. ಆದರೂ ಸಹ ಏನು ಮಾಡ್ತಾಳೆ, ತನ್ನ ಮಗುವಿನಲ್ಲಿ ಅಂತಹ ಕೈಂಡ್ನೆಸ್ ಬಿಹೇವಿಯರನ್ನು ಕಲಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾಳೆ. ದಿಸ್ ಈಸ್ ಅಬೌಟ್ ದ ಫಸ್ಟ್ ಕ್ವಶನ್ ಆನ್ಸರ್. ಆ್ಯಂಡ್ ನೆಕ್ಸ್ಟ್ ವಿ ಆರ್ ಮೂವ್ ಟು ದ ಸೆಕೆಂಡ್ ಕ್ವಶನ್. ಹೌ ಹ್ಯಾಸ್ ದ ಮದರ್ ಟ್ರೀಟೆಡ್ ಅದರ್ ಅನಿಮಲ್? ಇಲ್ಲಿ ತಾಯಿ ಬೇರೆ ಪ್ರಾಣಿಗಳೊಂದಿಗೆ, ಈಗ ಸ್ನೈಲನ್ನು ಬಿಟ್ಟಾಕಿ ಅದ್ರ ಬಗ್ಗೆ ಕರುಣೆ ಮನೋಭಾವವನ್ನು ತೋರಬೇಕು ಅಂತೇಳಿ ಮಗನಿಗೆ ಹೇಳ್ತಾಳೆ. ಆದರೆ ಬೇರೆ ಪ್ರಾಣಿಗಳೊಂದಿಗೆ ತಾಯಿ ಹೇಗೆ ನಡ್ಕೊಳ್ತಾಳೆ ಅಂತ ಕ್ವಶನ್ ಕೇಳಿದರೆ, ಮದರ್ ಸೇಸ್ ಟು ಹರ್ ಸನ್ ಟು ಶೋ ಕೈಂಡ್ನೆಸ್ ಟು ಸ್ನೈಲ್. ಇಲ್ಲಿ ತಾಯಿ ಮಗುವಿಗೆ ಬಸವನ ಹುಳುವಿನ ಬಗ್ಗೆ ಕರುಣೆಯನ್ನು ತೋರಿಸು ಅಂತ ಹೇಳ್ತಾ ಇದ್ದಾಳೆ. ಬಟ್ ಶಿ ಡಿಡ್ ನಾಟ್ ಪ್ರಾಕ್ಟೀಸ್ ಇನ್ ಹರ್ ಲೈಫ್. ಆದರೆ ಅವಳ ಜೀವನದಲ್ಲಿ ಈ ರೀತಿಯ ಅಭ್ಯಾಸಗಳನ್ನು ಅವಳು ಮಾಡೇ ಇಲ್ಲ. ಶಿ ಹ್ಯಾಡ್ ಟ್ರ್ಯಾಪ್ಡ್ ದ ಮೈಸ್. ಇಲಿಗಳನ್ನು ಹಿಡಿದುಕೊಳ್ತಾಳೆ. ಹಾಗೆಯೇ ಶಿ ಶಾಟ್ ಎ ವೈಲ್ಡ್ ಬರ್ಡ್ಸ್. ಹಕ್ಕಿಗಳನ್ನ ಗುಂಡಿಕ್ಕಿ ಸಾಯಿಸ್ತಾಳೆ. ಶಿ ಹ್ಯಾಡ್ ರೋನ್ಡ್ ಹರ್ ಸನ್ಸ್ ಕಿಟನ್ ಟು. ಹಾಗೆಯೇ ಬೆಕ್ಕಿನ ಮರಿಗಳನ್ನು ನೀರಿನಲ್ಲಿ ಮುಳುಗಿಸಿ ಸಾಯಿಸುವಂಥ ಕೆಲಸವನ್ನು ಮಾಡ್ತಾಳೆ. ಸಿ ಹಿಯರ್ ದ ಮದರ್ ಶಿ ಟ್ರೀಟೆಡ್ ದ ಅದರ್ ಅನಿಮಲ್ಸ್ ವಿತ್ ಕ್ರುಯಲ್ಟಿ. ತುಂಬಾ ಕ್ರೂರವಾಗಿ ಬೇರೆ ಪ್ರಾಣಿಗಳೊಂದಿಗೆ ಏನು ಮಾಡ್ತಾಳೆ, ನಡ್ಕೊತಾಳೆ. ಓಕೆ, ದಿಸ್ ಈಸ್ ಅಬೌಟ್ ದ ಎಕ್ಸಸೈಸ್ ಆ್ಯಕ್ಟಿವಿಟಿ ಆಫ್ ದ ಪೋಯಮ್ ಫಾರ್ ಎ 5 years old. ಓಕೆ, ನೆಕ್ಸ್ಟ್ ವಿ ಆರ್ ಮೂವ್ ಟು ದ ಅನದರ್ ಲೆಸನ್, ದ ಸ್ವ್ಯಾನ್ ಆ್ಯಂಡ್ ದ ಪ್ರಿನ್ಸೆಸ್. ಹಂಸ ಮತ್ತು ರಾಜಕುಮಾರರು. ಆ್ಯಕ್ಚುಲಿ ಇಟ್ ಈಸ್ ಎ ಪ್ರೋಸ್. ಇಟ್ ವಾಸ್ ಸೆಲೆಕ್ಟೆಡ್ ಬೈ ಎ ಫೋಕ್ ಪ್ಲೇ. ಒಂದು ಜಾನಪದ ನಾಟಕದಿಂದ ಏನು ಮಾಡಲಾಗಿದೆ, ಇದನ್ನು ಆಯ್ದುಕೊಳ್ಳಲಾಗಿದೆ. ಓಕೆ, ಬಿಫೋರ್ ಗೋಯಿಂಗ್ ಟು ದ ಎಕ್ಸಸೈಸ್ ಆ್ಯಕ್ಟಿವಿಟಿ, ಅಟ್ ಫಸ್ಟ್ ವಿ ಆರ್ ಡಿಸ್ಕಸ್ ಅಬೌಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಸಮರಿ ಆಫ್ ದಿಸ್ ಲೆಸನ್. ಓಕೆ, ಲೆಟ್ಸ್ ವಿ ಮೂವ್ ಟು ದ ಕ್ಯಾರೆಕ್ಟರ್. The main character is Shuddhodana, the king of Kapilavastu, and the second character is Siddhartha. Actually, this Siddhartha, the prince of Kapilavastu. And the next character is Devadatta, Siddhartha's cousin. And the last character is the chief minister and the 4 other minister of the king and the god. Chief ministers ಮತ್ತು 4 ಜನ ಮಿನಿಸ್ಟರ್ಸ್ಗಳು ಮತ್ತು ಗಾರ್ಡ್. So these are the very important characteristics in this lesson. Okay, let's we move to the summary. Once Devadatta shot a swan with an arrow. ನೋಡಿ, ದೇವದತ್ತ ಅನ್ನೋ ಕ್ಯಾರೆಕ್ಟರ್ ಇದೆ, ಸಿದ್ಧಾರ್ಥ ಅನ್ನೋ ಕ್ಯಾರೆಕ್ಟರ್ ಇದೆ, ಶುದ್ಧೋಧನ ಇದೆ, ಚೀಫ್ ಮಿನಿಸ್ಟರ್ ಇದ್ದಾರೆ. ಇವರು ಎಷ್ಟು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಯಾರೆಕ್ಟರಲ್ಲಿ. ಇಲ್ಲಿ ಒಂದು ಸಾರಿ ದೇವದತ್ತ ಒಂದು ಹಂಸವನ್ನು ಏನು ಮಾಡ್ತಾನೆ, ಶೂಟ್ ಮಾಡ್ತಾನೆ. ನಿಮಗೆ ಗೊತ್ತಿದೆ, ರಾಜಕುಮಾರರಾಗ ಬೋ ಆ್ಯಂಡ್ ಆ್ಯರೋ, ಬಿಲ್ಲು ಮತ್ತು ಬಾಣಗಳನ್ನು ಯೂಸ್ ಮಾಡ್ತಿದ್ದು. ಇಲ್ಲಿ ದೇವದತ್ತ ಏನು ಮಾಡ್ತಾನೆ, ಒಂದು ಕಾಲದಲ್ಲಿ ಆ ಬಾಣದಿಂದ ಒಂದು ಹಂಸವನ್ನು ಶೂಟ್ ಮಾಡ್ತಾನೆ. ಇಟ್ ಫೆಲ್ ಆನ್ ದ ಗ್ರೌಂಡ್ ನಿಯರ್ ಸಿದ್ಧಾರ್ಥ. ಆ ಹಂಸ ಏನು ಮಾಡುತ್ತೆ, ಪೆಟ್ಟು ಬಿದ್ದ ನಂತರ ನೆಲದ ಮೇಲೆ ಉರುಳತ್ತೆ. ಅದು ಬಿದ್ದಾಗ ಯಾರ ಹತ್ರ ಬೀಳತ್ತೆ, ಸಿದ್ಧಾರ್ಥನ ಹತ್ತಿರ ಅದು ಬೀಳತ್ತೆ. ಇಟ್ ವಾಸ್ ಬ್ಲೀಡಿಂಗ್. ಆ ಬಾಣ ಅದಕ್ಕೆ ಚುಚ್ಚಿದ್ರಿಂದ ಅದರಲ್ಲಿ ಮೈಯಲ್ಲಿ ರಕ್ತ ಸುರಿತಾ ಇತ್ತು. ಸಿದ್ಧಾರ್ಥ ಶೋವ್ಡ್ ಮರ್ಸಿ. ಅದನ್ನು ನೋಡಿ ಸಿದ್ಧಾರ್ಥನಿಗೆ ಏನಾಗುತ್ತೆ, ಅಯ್ಯೋ ಅನಿಸುತ್ತೆ. ಆ್ಯಂಡ್ ಟುಕ್ ದ ಸ್ವ್ಯಾನ್ ಆ್ಯಂಡ್ ನರ್ಸ್ಡ್ ಇಟ್. ಅವನೇನು ಮಾಡ್ತಾನೆ, ಆ ಸ್ವ್ಯಾನನ್ನು ತಗೊಂಡು ಅದಕ್ಕೆ ಚಿಕಿತ್ಸೆಯನ್ನು ಕೊಡ್ತಾನೆ. ಹಿ ರೆಫ್ಯೂಸ್ ಟು ಗಿವ್ ಇಟ್ ಟು ದ ದೇವದತ್ತ ವೆನ್ ಹಿ ಡಿಮ್ಯಾಂಡೆಡ್. ಅದನ್ನು ಶೂಟ್ ಮಾಡಿದಂತಹ ದೇವದತ್ತ ಏನು ಮಾಡ್ತಾನೆ, ನನ್ನ ಹಂಸವನ್ನು ನನಗೆ ವಾಪಸ್ಸು ಕೊಡು ಅಂತ ಹೇಳಿ ಡಿಮ್ಯಾಂಡನ್ನು ಮಾಡ್ತಾನೆ. ಬಟ್ ದ ಸಿದ್ಧಾರ್ಥ ಹಿ ರೆಫ್ಯೂಸ್ ಟು ಗಿವ್ ಹಿಮ್. ಸಿದ್ಧಾರ್ಥ ಅದನ್ನು ಕೊಡೋದಕ್ಕೆ ಒಪ್ಪಲಿಲ್ಲ. ಸೊ ದೇವದತ್ತ ವೆಂಟ್ ಟು ದ ಕಿಂಗ್ ಆ್ಯಂಡ್ ಕಂಪ್ಲೇನ್ ಅಗೇನೆಸ್ಟ್ ದ ಸಿದ್ಧಾರ್ಥ.
ಹಿಯರ್ ದ ಸಿದ್ಧಾರ್ಥ ಹಿ ವೆಂಟ್ ದ ಕಿಂಗ್. ಇಲ್ಲಿ ದೇವದತ್ತನಿಗೆ ಏನು ಬೇಕಾಗಿತ್ತು? ಸ್ವ್ಯಾನ್ ಬೇಕಾಗಿತ್ತು. ಹಾಗಾಗಿ ಏನು ಮಾಡ್ತಾನೆ, ಅವನು ರಾಜನ ಬಳಿ ಹೋಗ್ಬಿಟ್ಟು ಸಿದ್ಧಾರ್ಥನ ವಿರೋಧವಾಗಿ ಏನು ಮಾಡ್ತಾನೆ, ಒಂದು ದೂರನ್ನು ಕೊಡೋ ಅಂಥ ಪ್ರಯತ್ನವನ್ನು ಮಾಡ್ತಾನೆ. ಸೊ ಹಿಯರ್ ದ ಕಿಂಗ್ ಹಿ ವಾಸ್ ಪಝಲ್ಡ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ರಾಜನಿಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ, ಈ ಸಮಸ್ಯೆನ ನಾನು ಹೇಗೆ ಬಗೆಹರಿಸಬೇಕು ಅಂಥೇಳಿ. ಫೈನಲಿ ದ ಚೀಫ್ ಮಿನಿಸ್ಟರ್ ಹಿ ಸಾಲ್ವ್ಡ್ ದಿಸ್ ಪ್ರಾಬ್ಲಮ್. ಚೀಫ್ ಮಿನಿಸ್ಟರ್ ಏನು ಮಾಡ್ತಾನೆ, ಈ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತಾರೆ. ಸೊ ಫೈನಲಿ ದ ಚೀಫ್ ಮಿನಿಸ್ಟರ್ ಟೋಲ್ಡ್ ದ ಕಿಂಗ್ ದಟ್ ಸ್ವ್ಯಾನ್ ಹ್ಯಾಡ್ ಡಿಸೈಡೆಡ್ ಟು ಕೇಸ್. ಹೇಗೆ ಈ ಸಮಸ್ಯೆಯನ್ನು ಬಗೆಹರಿಸ್ತಾನೆ ಅಂತ ಹೇಳಿದ್ರೆ, ಚೀಫ್ ಮಿನಿಸ್ಟರ್ ಏನು ಮಾಡ್ತಾನೆ, ಈ ಲೆಫ್ಟ್ ದ ಡಿಸಿಷನ್ ಟು ದ ಸ್ವ್ಯಾನ್. ಆ ಹಂಸಕ್ಕೆ ಏನು ಮಾಡ್ತಾನೆ, ಯಾರ ಕಡೆ ಹೋಗಬೇಕು ಅನ್ನೋ ಡಿಸಿಷನನ್ನು ಬಿಟ್ಟು ಬಿಡ್ತಾನೆ. ಓಕೆ, ಸೊ ಕಿಂಗ್ ಅಕ್ಸೆಪ್ಟೆಡ್ ದ ಡಿಸಿಷನ್. ಈ ಡಿಸಿಷನ್ಗೆ ಕಿಂಗೂ ಸಹ ಏನು ಮಾಡ್ತಾನೆ, ಒಪ್ತಾನೆ. ದಟ್ ಸ್ವ್ಯಾನ್ ಬಿಲಾಂಗ್ಸ್ ಟು ದ ಪ್ರಿನ್ಸ್ ಆಫ್ ಸಿದ್ಧಾರ್ಥ. Actually, that swan, it was moved towards the Siddhartha because he was a kind person, not like ದೇವದತ್ತ. ದೇವದತ್ತನ ಥರ ಅಲ್ಲ, ಇವನು ತುಂಬಾ ಕರುಣಾ ಮನೋಭಾವವಾಗಿರ್ತಕ್ಕಂಥ ವ್ಯಕ್ತಿ ಆಗಿದ್ದರಿಂದ ಅವನು ಆ ಸ್ವ್ಯಾನಿನ ಪ್ರಾಣವನ್ನು ಉಳಿಸಿದ್ರಿಂದ ಸ್ವ್ಯಾನ್ ಏನು ಮಾಡುತ್ತೆ, ಸಿದ್ಧಾರ್ಥನ ಕಡೆಗೆ ಹೋಗತ್ತೆ. ಲೈಕ್ ದೀಸ್ ದ ಸ್ವ್ಯಾನ್ ಡಿಸೈಡೆಡ್ ದ ಪ್ರಾಬ್ಲಮ್. ಈ ಸಮಸ್ಯೆಗೆ ಸ್ವ್ಯಾನ್ ಏನು ಮಾಡುತ್ತೆ, ಪರಿಹಾರವನ್ನು ಕೊಡುತ್ತೆ. ಸೊ ದಿಸ್ ಈಸ್ ದ ಸ್ಟೋರಿ ಆಫ್ ದಿಸ್ ಲೆಸನ್. ಇದು ಈ ಲೆಸನಿನ ಒಂದು ಕತೆ. ಐ ಹೋಪ್ ಯು ಆಲ್ ಆರ್ ರೀಕಾಲ್ ದ ಸಮ್ಮರಿ ಆಫ್ ದ ಲೆಸನ್. ಅಂದ್ಕೊಳ್ತೀನಿ ನಿಮ್ಗೆ ಎಲ್ರಿಗೂ ಸಹ ಈ ಲೆಸನಿನ ಸಮ್ಮರಿ ನೆನಪಾಗಿದೆ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಇಟ್ ಈಸ್ ಎ ವೆರಿ ಕ್ಯೂರಿಯಸ್ ಸ್ಟೋರಿ. ತುಂಬಾ ರಹಸ್ಯಮಯವಾಗಿರ್ತಕ್ಕಂತಹ, ಕುತೂಹಲವನ್ನು ಹೆಚ್ಚಿಸ್ತಕ್ಕಂತಹ ಸ್ಟೋರಿ ಇದಾಗಿದೆ. Okay, next after the summary we are moved to the exercise activity. The first main, answer the following questions. Okay, the first question, what was the complaint of Devadatta against Princess Siddhartha? ದೇವದತ್ತ ಸಿದ್ಧಾರ್ಥನ ವಿರುದ್ಧ ಕೊಟ್ಟಂತಹ ದೂರು ಯಾವುದು? The answer is Devadatta made a complaint against the Siddhartha that the prince would not give his swan to him, that he wanted justice. ದೇವದತ್ತ ಏನು ದೂರನ್ನು ಕೊಡ್ತಾನೆ ಅಂತ ಹೇಳಿದ್ರೆ, ಸಿದ್ಧಾರ್ಥ ಏನು ಮಾಡ್ತಿಲ್ಲ, ತನ್ನ ಸ್ವ್ಯಾನನ್ನು ಕೊಡ್ತಾ ಇಲ್ಲ, ನನಗೆ ನ್ಯಾಯವನ್ನು ಕೊಡಿಸಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಿದ್ದಾನೆ ಅವನು, ದೇವದತ್ತ ಸಿದ್ಧಾರ್ಥನ ವಿರುದ್ಧ ದೂರನ್ನು ಕೊಡ್ತಾ ಇದ್ದಾನೆ. ದಿಸ್ ಈಸ್ ಅಬೌಟ್ ದ ಫಸ್ಟ್ ಕ್ವಶನ್. ಆ್ಯಂಡ್ ದ ನೆಕ್ಸ್ಟ್ ಕ್ವಶನ್, ವೈ ಡಿಡ್ ಸಿದ್ಧಾರ್ಥ ಕ್ಲೈಮ್ ದಟ್ ದ ಸ್ವ್ಯಾನ್ ವಾಸ್ ಹಿಸ್? ಸಿದ್ಧಾರ್ಥ ಹೇಗೆ ಆ ಸ್ವ್ಯಾನ್ ನನ್ನದು ಅನ್ನೋದನ್ನು ಅವನು ಹೇಳ್ತಾನೆ ಅಂತ ಪ್ರಶ್ನೆ ಕೇಳ್ತೇನೆ. ಯಾಕೆ ಹೇಳ್ತಿದ್ದಾನೆ ಅಂಥೇಳಿ. ಸಿದ್ಧಾರ್ಥ ಸೆಡ್ ದಟ್ ದೇವದತ್ತ ಹ್ಯಾಡ್ ಶೂಟ್ ದ ಸ್ವ್ಯಾನ್ ಬಟ್ ಹಿ ಹ್ಯಾಡ್ ಸೇವ್ಡ್ ಇಟ್ಸ್ ಲೈಫ್. ಇದು ಯಾಕೆ ಸಿದ್ಧಾರ್ಥಂದು ಅಂಥೇಳಿ ಅವನು ವಾದಿಸ್ತಾ ಇದ್ದಾನೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಆ್ಯಕ್ಚುಲಿ ಸಿದ್ಧಾರ್ಥ ಏನು ಮಾಡ್ದ, ಆ ಸ್ವ್ಯಾನನ್ನು ಉಳಿಸೋ ಪ್ರಯತ್ನವನ್ನು ಮಾಡ್ದ. ಆದರೆ ದೇವದತ್ತ ಏನು ಮಾಡ್ದ, ಕೊಲ್ಲೋ ಅಂಥ ಪ್ರಯತ್ನವನ್ನು ಮಾಡ್ದ. ಒಬ್ಬ ಕ್ಷತ್ರಿಯನಾದಂಥವನು ಕುಡ್ ನಾಟ್ ಗಿವ್ ಅಪ್ ದ ಸಪ್ಲಿಯಂಟ್ ಆಲ್ಸೋ. ಯಾವುದೇ ಒಬ್ಬ ಕ್ಷತ್ರಿಯನಾಗಿರಲಿ, ಅವನೇನು ಮಾಡೋದಿಲ್ಲ, ತನ್ನ ಬೇಟೆಯನ್ನು ಅವನು ಕೊಡೋದಿಲ್ಲ. ಸೊ ಸಿದ್ಧಾರ್ಥ ಕ್ಲೈಮ್ಡ್ ದಟ್ ದ ಸ್ವ್ಯಾನ್ ಮಸ್ಟ್ ಬಿಲಾಂಗ್ಸ್ ಟು ಹಿಮ್. ಸೊ ಹಾಗಾಗಿ ನಾನೊಬ್ಬ ಕ್ಷತ್ರಿಯನಾಗಿ ಅದನ್ನು ಏನು ಮಾಡಿದ್ದೀನಿ, ಪ್ರಾಣವನ್ನು ರಕ್ಷಣೆ ಮಾಡಿದ್ದೀನಿ, ಅದನ್ನು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ ಅವನು ಹೇಳ್ತಾನೆ. ಹಾಗಾಗಿ ಸಿದ್ಧಾರ್ಥ ಏನು ಹೇಳ್ತಾನೆ, ಆ ಸ್ವ್ಯಾನ್ ನಂದು ಅಂತ ಹೇಳ್ತಾನೆ. ನೆಕ್ಸ್ಟ್ ದ ಥರ್ಡ್ ಕ್ವಶನ್, ಹೌ ಡಿಡ್ ದ ಬರ್ಡ್ ರಿಯಾಕ್ಟ್ ಟು ದೇವದತ್ತಾಸ್ ಕಾಲ್? ದೇವದತ್ತ ಕರೆದಾಗ ಆ ಬರ್ಡ್, ಆ ಹಕ್ಕಿ ಯಾವ ಥರ ರಿಯಾಕ್ಟ್ ಮಾಡುತ್ತೆ ಅಂತ ಕೇಳಿದರೆ, ಅದಕ್ಕೆ ಉತ್ತರ, ದ ಸ್ವ್ಯಾನ್ ಟ್ರೆಂಬಲ್ಡ್ ಆ್ಯಂಡ್ ಕ್ರೈಡ್ ವಿತ್ ಫಿಯರ್ ವೆನ್ ದೇವದತ್ತ ಕಾಲ್ಡ್ ಇಟ್. ದೇವದತ್ತ ಹಕ್ಕಿಯನ್ನು ಕರೆದಾಗ ಆ ಸ್ವ್ಯಾನ್ ಏನು ಮಾಡುತ್ತೆ ಅಂದರೆ ಟ್ರೆಂಬಲ್ಡ್, ನಡಗೋದುತ್ತೆ. ಹಾಗೆಯೇ ಅದು ಜೋರಾಗಿ ಕಿರ್ಚೋದಕ್ಕೆ, ಭಯದಿಂದ ಕಿರ್ಚೋದಕ್ಕೆ ಶುರು ಮಾಡುತ್ತೆ. ನೆಕ್ಸ್ಟ್ ದ ಫೋರ್ತ್ ಕ್ವಶನ್, ವಾಟ್ ಡಿಡ್ ಸಿದ್ಧಾರ್ಥ ಸೇ ಟು ದ ಸ್ವ್ಯಾನ್? ಸಿದ್ಧಾರ್ಥ ಸ್ವ್ಯಾನಿಗೆ ಏನನ್ನು ಹೇಳ್ತಾನೆ? ವಾಟ್ ಡಿಡ್ ದ ಬರ್ಡ್ ಡು? ಆಮೇಲೆ
ಹಕ್ಕಿ ಏನನ್ನು ಮಾಡುತ್ತೆ ಅಂತ ಕೇಳಿದ್ದಾರೆ. ಅದಕ್ಕೆ ಉತ್ತರ, ಸಿದ್ಧಾರ್ಥ ವೆಂಟ್ ನಿಯರ್ ದ ಸ್ವ್ಯಾನ್. ಸಿದ್ಧಾರ್ಥ ಸ್ವ್ಯಾನಿನ ಬಳಿ ಹೋಗ್ತಾನೆ ಆ್ಯಂಡ್ ಕಾಲಡ್ ಇಟ್ ವಿತ್ ದ ಕೈಂಡ್ ವರ್ಡ್ಸ್. ಅದನ್ನು ತುಂಬ ಪ್ರೀತಿಯಿಂದ ಏನು ಮಾಡ್ತಾನೆ, ತನ್ನ ಬಳಿಗೆ ಕರಿತಾನೆ. ಹಿ ಕಾಲಡ್ ಇಟ್ ಡಿಯರ್ ಸ್ವ್ಯಾನ್. ಏನಂತ ಕರಿತಾನೆ? ಡಿಯರ್ ಸ್ವ್ಯಾನ್ ಅಂತ ಹೇಳಿಬಿಟ್ಟು ಅದನ್ನು ಕರಿತಾನೆ. ಆಸ್ಕ್ಡ್ ಇಟ್ ನಾಟ್ ಟು ಬಿ ಅಫ್ರೈಡ್. ಅವನು ಹೇಳೋವಂತಹ ಮಾತು ತುಂಬಾ ಭಯ ಬೀಳಿಸೋ ಹಾಗೆ ಇರಲಿಲ್ಲ. ಬಟ್ ಕಮ್ ಟು ಸಿಟ್ ಆನ್ ಹಿಸ್ ಆರ್ಮ್ಸ್. ಅವನ ಮೇಲೆ ಸಂಪೂರ್ಣವಾಗಿ ಆ ಸ್ವ್ಯಾನಿಗೆ ನಂಬಿಕೆ ಇದ್ದಿದ್ದರಿಂದ ಅದು ಬಂದು ಏನು ಮಾಡುತ್ತೆ, ಸಿದ್ಧಾರ್ಥನ ಭುಜಗಳ ಮೇಲೆ, ಆರ್ಮ್ಸ್ ಕೈಗಳ ಮೇಲೆ ಕೂತ್ಕೊಳ್ಳುತ್ತೆ. ದ ಸ್ವ್ಯಾನ್ ಅಟ್ ಒನ್ಸ್ ಫ್ಲೀವ್ ಇನ್ ಟು ದ ಸಿದ್ಧಾರ್ಥಸ್ ಆರ್ಮ್. ಆ್ಯಕ್ಚುಲಿ ಹಿಯರ್ ದ ಸ್ವ್ಯಾನ್ ಬಿಲೀವ್ಡ್ ದ ಸಿದ್ಧಾರ್ಥ. ಸೊ ಬಿಕಾಸ್ ಆಫ್ ದಟ್ ರೀಸನ್ ಇಟ್ ವಾಸ್ ಫ್ಲೀವ್ ಇನ್ ಟು ದ ಸಿದ್ಧಾರ್ಥಸ್ ಆರ್ಮ್. ಅವನ ಮೇಲೆ ಸಂಪೂರ್ಣ ನಂಬಿಕೆ ಇದ್ದಿದ್ದರಿಂದ ಹಕ್ಕಿ ಏನು ಮಾಡುತ್ತೆ, ಅವನ ಬಳಿ ಬಂದು ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ದ 5th ಕ್ವಶನ್. ವಾಟ್ ಮೇಡ್ ದೇವದತ್ತ ಆ್ಯಂಡ್ ಸಿದ್ಧಾರ್ಥ ಅಪ್ರೋಚ್ ಅಟ್ ದ ಕಿಂಗ್. ಸಿದ್ಧಾರ್ಥ ಮತ್ತು ದೇವದತ್ತ ಯಾವ ರೀತಿಯಾಗಿ ರಾಜನ ಬಳಿ ಕಂಪ್ಲೇಂಟನ್ನು ತಂದು ನ್ಯಾಯವನ್ನು ದೊರಕಿಸ್ಕೊಳ್ತಾರೆ. ಒನ್ಸ್ ದೇವದತ್ತ ಶಾಟ್ ಎ ಸ್ವ್ಯಾನ್ ವಿತ್ ಆನ್ ಆರೋ. ಒಂದು ಸಲ ದೇವದತ್ತ ಏನು ಮಾಡ್ತಾನೆ, ತನ್ನ ಬಾಣಗಳಿಂದ ಒಂದು ಹಂಸವನ್ನು ಶೂಟ್ ಮಾಡ್ತಾನೆ. ಬಟ್ ಇಟ್ ಫಾಲ್ ನಿಯರ್ ದ ಸಿದ್ಧಾರ್ಥ. ಆದರೆ ಅದು ಸಿದ್ಧಾರ್ಥನ ಬಳಿ ಬಿದ್ದು ಹೋಗುತ್ತೆ. ಸಿದ್ಧಾರ್ಥ ಸೇವ್ಡ್ ಇಟ್ಸ್ ಲೈಫ್. ಸಿದ್ಧಾರ್ಥ ಅದರ ಜೀವವನ್ನು ರಕ್ಷಿಸ್ತಾನೆ. ದೇವದತ್ತ ಆಸ್ಕ್ಡ್ ಸಿದ್ಧಾರ್ಥ ಟು ಗಿವ್ ಹಿಮ್ ದ ಸ್ಯಾಮ್ ಟು ಹಿಮ್. ಆದರೆ ದೇವದತ್ತ ಏನು ಮಾಡ್ತಾನೆ, ಅದು ನಾನು ಶೂಟ್ ಮಾಡಿದ್ದು, ಅದನ್ನು ನನಗೆ ಕೊಡು ಅಂತ ಹೇಳಿಬಿಟ್ಟು ಕೇಳ್ತಾನೆ. ಬಟ್ ಸಿದ್ಧಾರ್ಥ ರೆಫ್ಯೂಸ್ ಟು ಗಿವ್ ದ ಸ್ವ್ಯಾನ್ ಹಿ ಹ್ಯಾಡ್ ದ ಪ್ರೊಟೆಕ್ಟೆಡ್ ಇಟ್. ಆದರೆ ಸಿದ್ಧಾರ್ಥ ಆ ಹಂಸವನ್ನು ಕೊಡೋದಕ್ಕೆ ಏನು ಮಾಡ್ದ, ರೆಫ್ಯೂಸ್ ಮಾಡ್ದ, ತಿರಸ್ಕರಿಸ್ದ. ಹಾಗೆಯೇ ಅದನ್ನು ಏನು ಮಾಡ್ದ, ರಕ್ಷಣೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ದ. ಸೊ ಹಿ ಕ್ಲೈಮ್ಡ್ ದಟ್ ದ ಸ್ವ್ಯಾನ್ ಬಿಲಾಂಗ್ಸ್ ಟು ಹಿಮ್. ಹಾಗಾಗಿ ಇವನೇನು ಮಾಡ್ತಾನೆ, ನಾನು ಪ್ರಾಣವನ್ನು ರಕ್ಷಣೆ ಮಾಡಿದ್ದೀನಿ, ಹಾಗಾಗಿ ಆ ಸ್ವ್ಯಾನ್ ನಂದು ಅಂತ ಹೇಳಿಬಿಟ್ಟು ಹೇಳ್ತಾನೆ. ದಿಸ್ ಮೇಡ್ ದೇವದತ್ತ ಆ್ಯಂಡ್ ಸಿದ್ಧಾರ್ಥ ಟು ಅಪ್ರೋಚ್ ಕಿಂಗ್ ಫಾರ್ ಜಸ್ಟಿಸ್. ಸೊ ಈ ಕಾರಣದಿಂದ ದೇವದತ್ತ ಇದು ನನ್ನ ಸ್ವ್ಯಾನ್ ಅಂತಾನೆ, ಹಾಗೆಯೇ ಸಿದ್ಧಾರ್ಥ ನಾನು ಇದನ್ನು ಉಳಿಸಿದ್ದೀನಿ, ಇದು ನಂದು ಅಂತ ಹೇಳ್ತಾನೆ. ಹಾಗಾಗಿ ಈ ಒಂದು ಕಾರಣದಿಂದ ಇವರಿಬ್ಬರು ಸಹ ಏನು ಮಾಡ್ತಾರೆ, ರಾಜನ ಬಳಿ ಹೋಗಿ ನ್ಯಾಯವನ್ನು ಕೇಳ್ತಾರೆ. ಆ್ಯಂಡ್ ದ ನೆಕ್ಸ್ಟ್ ಕ್ವಶನ್, ಹೌ ಡಿಡ್ ಈಚ್ ಆಫ್ ದೆಮ್ ಡಿಫೆಂಡ್ ದೇರ್ ಆ್ಯಕ್ಷನ್. ಇಬ್ಬರು ಸಹ ತಮ್ಮ ವಾದವನ್ನು ಹೇಗೆ ಮಂಡಿಸಿದರು ಅಂತ ಹೇಳ್ಬಿಟ್ಟು ಲಾಸ್ಟ್ ಕ್ವಶನಲ್ಲಿ ಕೇಳ್ತಾ ಹೋಗಿದ್ದಾರೆ. ಸೊ ನೋಡಿ, ದೇವದತ್ತ ಸೆಡ್ ಟು ದ ಕಿಂಗ್. ದೇವದತ್ತ ಹೇಳ್ತಾನೆ ರಾಜನಿಗೆ, ಈ ಶಾಟ್ ದ ಸ್ವ್ಯಾನ್ ವಿತ್ ಆ್ಯನ್ ಆರೋ. ನಾನೇನು ಮಾಡಿದೆ, ಬಾಣದಿಂದ ಸ್ವ್ಯಾನನ್ನು ಶೂಟ್ ಮಾಡಿದೆ. ಸೊ ಹಿ ಕ್ಲೈಮ್ಡ್ ದಟ್ ಸ್ವ್ಯಾನ್ ಮಸ್ಟ್ ಬಿಲಾಂಗ್ಸ್ ಟು ಹಿಮ್. ಹಾಗಾಗಿ ನಾನು ಫಸ್ಟು ಅದನ್ನು ಶೂಟ್ ಮಾಡೋದ್ರಿಂದ ಇದು ನಂದು ಅಂತ ಹೇಳ್ಬಿಟ್ಟು ದೇವದತ್ತ ಹೇಳ್ತಾನೆ. ಅದೇ ಟೈಮಲ್ಲಿ ಸಿದ್ಧಾರ್ಥ ಏನಂತ ಆರ್ಗ್ಯೂ ಮಾಡ್ತಾನೆ ಅಂತ ಹೇಳಿದ್ರೆ, ಸಿದ್ಧಾರ್ಥ ಡಿಫೆಂಡೆಡ್ ದಟ್ ದ ಸ್ವ್ಯಾನ್ ಮಸ್ಟ್ ಬಿಲಾಂಗ್ಸ್ ಟು ಹಿಮ್ ಬಿಕಾಸ್ ಹಿ ಹ್ಯಾಡ್ ಸೇವ್ಡ್ ಇಟ್ಸ್ ಲೈಫ್. ಅವಾಗ ಅದಕ್ಕೆ ಪ್ರತಿ ಉತ್ತರವಾಗಿ ಸಿದ್ಧಾರ್ಥ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಆ ಸ್ವ್ಯಾನನ್ನು ಅದು ಸಂಪೂರ್ಣವಾಗಿ ನಂದು, ಯಾಕಂದರೆ ಅದರ ಜೀವವನ್ನು ಏನು ಮಾಡಿದೆ, ನಾನು ಉಳಿಸಿದೆ, ಹಾಗಾಗಿ ಅದು ನಂದು ಅಂತ ಹೇಳ್ಬಿಟ್ಟು ಅವನ ವಾದವನ್ನು ಹೇಳ್ತಾನೆ. ದ ಕಿಂಗ್ ಟೋಲ್ಡ್ ಸಿದ್ಧಾರ್ಥ ದಟ್ ದ ಕ್ಷತ್ರಿಯ ಕುಡ್ ನಾಟ್ ಗಿವ್ ಅಪ್ ವಾಟ್ ಹಿ ಹ್ಯಾಡ್ ಶೂಟ್. ಹಾಗೆ ರಾಜ ಹೇಳ್ತಾನೆ ಸಿದ್ಧಾರ್ಥನಿಗೆ, ಯಾವುದೇ ಒಬ್ಬ ಕ್ಷತ್ರಿಯನಾಗಿರಲಿ ತನ್ನ ಬೇಟೆಯನ್ನು ಇನ್ನೊಬ್ಬರಿಗೆ ಅವನು ಬಿಟ್ಕೊಡೋದಿಲ್ಲ ಅಂತ ಹೇಳ್ತಾನೆ. ಆಗ ಸಿದ್ಧಾರ್ಥ ಹೇಳ್ತಾನೆ, ಬಟ್ ದ ಸಿದ್ಧಾರ್ಥ ಡಿಫೆಂಡೆಡ್ ಇಟ್ ಬೈ ಸೇಯಿಂಗ್ ದಟ್ ದ ಕ್ಷತ್ರಿಯ ಕುಡ್ ನಾಟ್ ಗಿವ್ ಅಪ್ ಎ ಸಪ್ಲಿಮೆಂಟ್ ಆಲ್ಸೋ. ಹಾಗೆಯೇ ಒಬ್ಬ ಸಿದ್ಧಾರ್ಥ ಇಲ್ಲಿ ಏನಂತ ರಿಪ್ಲೈ ಮಾಡ್ತಾನೆ ಅಂತ ಹೇಳಿದ್ರೆ, ಒಬ್ಬ ಕ್ಷತ್ರಿಯನಾಗಿ ತಾನು ಯಾವುದನ್ನು ಸಹ ಏನು ಮಾಡೋದಿಲ್ಲ, ಬಿಟ್ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಅವನು ಮತ್ತೆ ಪ್ರತಿ ಉತ್ತರವನ್ನು ಕೊಡ್ತಾನೆ. ಲೈಕ್ ದೀಸ್ ಈಚ್ ಆಫ್ ದೆಮ್ ಡಿಫೆಂಡ್ ದೇರ್ ಆ್ಯಕ್ಷನ್. ಈ ರೀತಿಯಾಗಿ ಇಬ್ಬರೂ ಸಹ ತಮ್ಮ ವಾದವನ್ನು ಏನು ಮಾಡ್ತಾರೆ, ಮಂಡಿಸ್ತಾರೆ. ಸೊ ದಿಸ್ ಈಸ್ ಅಬೌಟ್ ದ exercise activity of the lesson the swan and the princess. Okay na? So I hope you all are understand these two exercise activities. Okay, thanks for listening.